ಹುಲಿವೇಷ ಅನ್ನುವಂಥದ್ದು ಕೇವಲ ಒಂದು ನೃತ್ಯವಲ್ಲ, ಇದು ತುಳುನಾಡಿನ ಜನರ ನಂಬಿಕೆ ಹಾಗೂ ಗೌರವವಾಗಿದೆ. ಆಯಿಲ್ ಬೇಸ್ ಸ್ವಲ್ಪ ವಾಟರ್ ಬೇಸ್ಗಿಂತ ಸ್ವಲ್ಪ ಟಫ್, ಅಂದ್ರೆ ಅವರಿಗೆ ಸ್ವಲ್ಪ ಅಂದ್ರೆ ಮೈಗೆ ಉರಿಯುವುದು ಆತರ ಸ್ವಲ್ಪ ಕಷ್ಟ. ಅಪಗಪ್ಪನ ಸೇವೆಯನ್ನು ಏನು ಮಾಡ್ಬೋದು. ವೀಕ್ಷಕರೇ ನಮಸ್ಕಾರ. ದೃಷ್ಟಿ ಮಾಧ್ಯಮದ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಕೀರ್ತಿ ಸುಬ್ರಹ್ಮಣ್ಯ. ಹುಲಿವೇಷವು ಕರಾವಳಿ ಭಾಗದಲ್ಲಿ, ವಿಶೇಷವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಪ್ರಚಲಿತದಲ್ಲಿರುವಂತಹ ಒಂದು ಸಾಂಸ್ಕೃತಿಕ ಜಾನಪದ ಕಲೆ ಆಗಿರುವಂತದ್ದು. ಹುಲಿವೇಷ ಅನ್ನುವಂಥದ್ದು ಕೇವಲ ಒಂದು ನೃತ್ಯವಲ್ಲ, ಇದು ತುಳುನಾಡಿನ ಜನರ ನಂಬಿಕೆ ಹಾಗೂ ಗೌರವವಾಗಿದೆ. ಈ ಒಂದು ಕಲೆಯನ್ನ ನವರಾತ್ರಿಯ ದಿವಸಗಳಲ್ಲಿ ಹಾಗೇನೆ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಪ್ರದರ್ಶಿಸಲಾಗುತ್ತದೆ. ಈ ಕಲೆಯನ್ನ ಬೆಳೆಸಿಕೊಂಡು ಬರುತ್ತಿರುವಂತಹ ಕಲಾವಿದರು ತಮ್ಮ ಪೂರ್ವಜರ ಕಲೆಗೆ ಗೌರವವನ್ನ ನೀಡಿ ಮುಂದಿನ ಪೀಳಿಗೆಗೆ ಈ ಒಂದು ಕಲೆಯನ್ನ ಮುಂದುವರಿಸಲು ಶ್ರಮಿಸ್ತಾ ಇದ್ದಾರೆ. ಈ ದಿನ ನಾವು ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಕೇರ್ಪಡ ಎಂಬಲ್ಲಿದ್ದೇವೆ. ಇಲ್ಲಿ ಪ್ರತಿ ವರ್ಷದಂತೆ ನವರಾತ್ರಿ ಉತ್ಸವವು ನಡೆಯುತ್ತಿದ್ದು, ಸೆಪ್ಟೆಂಬರ್ 21ರಿಂದ ಅಕ್ಟೋಬರ್ 1ರವರೆಗೆ ಬಹಳ ವಿಜೃಂಭಣೆಯಿಂದ ಉತ್ಸವವು ನಡೆಯಲಿದೆ. ಈ ನವರಾತ್ರಿ ಉತ್ಸವದಲ್ಲಿ ಹುಲಿವೇಷವು ಒಂದು ಭಾಗವಾಗಿದೆ. ದೇವಸ್ಥಾನದಲ್ಲಿ ಸುಮಾರು 40ರಿಂದ 45 ವರ್ಷಗಳಿಂದ ಹುಲಿವೇಷವನ್ನ ನಡೆಸಿಕೊಂಡು ಬರ್ತಿದ್ದಾರೆ. ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವಂತಹ ಹುಲಿವೇಷದ ತಂಡವನ್ನ ಮಾತನಾಡಿಸಿಕೊಂಡು ಬರೋಣ ಬನ್ನಿ. ವಿಶೇಷ ಈ ಕಾಲದ ಹುಲಿವೇಷನು ನಮ್ಮ ಕೈ ಮುಗಿದ ದೇವಿನ ಪರವಾದ ಹುಲಿವೇಷ ನಮ್ಮ ಊರು ಹೋಗೋದು ಐಟಿ ಕಲೆಕ್ಷನ್ ಮಾಡ್ತೀವಿ. ದೇವಿನ ಮುಖದ ವ್ಯವಸ್ಥೆಗಳಿಗೆ ಸಂಗ್ರಾಮ ಅಂತ ತೋರುವುದಿಲ್ಲ. ಅಂಚನೆ ಈ ವರ್ಷ ಹುಲಿವೇಷದಲ್ಲಿ ಸಣ್ಣ ಪಾಟ್ ನಡೆದು ದೇವಿನ ಎದುರು ಪ್ರಾರ್ಥನೆ ಮಾಡ್ತದೆ. ನಿರಂತರ 10 ದಿನ ದುಂಬು ಬರ್ಸ ತಲೆ ನಂದು ಮಾತ್ರ ತಡೆಯೊಂದೊಂದು ಶಕ್ತಿನ ಕೊರಡಾಗುತ್ತೆ. ಬಂದ ಬಣ್ಣ ಮಾಡಿದೆ ಅವು ಮಲ್ಲ ಬೇಲದ ಕೆಲಸ ಅವಾಗ ದೇವಿನ ಸೇವೆ ಅಂದುಕೊಂಡ್ರೆ ವಾ ಕಷ್ಟ ಇತ್ತೆಲ್ಲ ನಿವಾರಣೆ ಮಾಡ್ಕೊಂಡ್ರೆ ದೇವಿ. ವೀಕ್ಷಕರೇ, ನಮ್ ಜೊತೆ ಇವಾಗ ಹುಲಿವೇಷಕ್ಕೆ ಬಣ್ಣವನ್ನ ಹಚ್ಚುವಂತಹ ಓರ್ವ ಕಲಾವಿದರಿದ್ದಾರೆ. ಅವರನ್ನ ಮಾತನಾಡಿಸ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ತೆ. ನಮ್ಮ ದೃಷ್ಟಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ತಮ್ಗೆ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ನನ್ನ ಹೆಸರು ದೀಕ್ಷಿತ್ ಅಂತ. ಪ್ರಸ್ತುತ ಏನ್ ಮಾಡ್ತಾ ಇದ್ದೀರಿ? ನಾನು ಡಿಗ್ರಿ ಕಾಲೇಜ್ ಮಂಗಳೂರಲ್ಲಿ ಕಂಪ್ಲೀಟ್ ಆಯ್ತು, ಅಂದ್ರೆ ವಿಜುವಲ್ ಆರ್ಟ್ಸ್, ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್ ಅಂತ ಡಿಗ್ರಿ ಮುಗಿಸಿ ಆಮೇಲೆ ಈಗ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದೇನೆ. ಅಂದ್ರೆ 2 years, 1 year ಆಯ್ತು. ಸೊ ಈಗ ಪ್ರೆಸೆಂಟ್ ಸೆಕೆಂಡ್ ಇಯರ್ ಸ್ಟಡಿ ಮಾಡ್ತಿದ್ದೇನೆ. ಓಕೆ. ಇದು ಹುಲಿವೇಷದ್ದು ಇವಾಗ ಬಣ್ಣ ಹಾಕ್ತಿರುವಂತದ್ದು ಇಲ್ಲಿ ನೀವು? ಹೌದು. ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಹೇಗೆ ನಿಮ್ಮ ಜರ್ನಿ ಸ್ಟಾರ್ಟ್ ಆಯ್ತು? ಇದು ಫಸ್ಟ್ ಅಥವಾ ಇದಕ್ಕಿಂತ ಮುಂಚೆ ಯಾವಾಗಾದ್ರೂ ಹಾಕಿದ್ರಾ ಅಂತ? ಅಂದ್ರೆ ಇದು ಫಸ್ಟ್ ಅಲ್ಲ, ಇದು 6ನೇ ವರ್ಷ ಇಲ್ಲಿ ಅಂದ್ರೆ ಕೇರ್ಪಡ ಇಲ್ಲಿ ಆಗ್ತಿರೋದು. ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಅಂದ್ರೆ ನಮ್ದೇ ಒಂದು ಇಲ್ಲಿ ಸಂಘ ಉಂಟು, ಅಂದ್ರೆ ಮಹಿಷಮರ್ದಿನಿ ಕಲಾ ಸಂಘ ಅಂತ. ಸೊ ಅದ್ರ ಥ್ರೂ ಇಲ್ಲಿ ನಮ್ಮ ಎನ್ಮೂರು ಭಜನಾ ಮಂದಿರದಲ್ಲಿ ಒಮ್ಮೆ ಹುಲಿವೇಷದ ತಂಡದಿಂದ ನಮ್ಮ ಸಂಘದ ಕಡೆಯಿಂದ ಒಂದು ಹುಲಿವೇಷದ ಇತ್ತಿತ್ತು. ಸೊ ಅಲ್ಲಿ ಆಪರ್ಚುನಿಟಿ ಸಿಕ್ಕಾಗ ಆಮೇಲೆ ಇಲ್ಲಿ ಒಬ್ಬರು ಬಣ್ಣಗಾರಿಕೆ ಮಾಡ್ತಿದ್ರು, ಅಂದ್ರೆ ಗಂಗಾಧರ್ ಅಂತ. ಅವರು ಡೆತ್ ಆದ್ಮೇಲೆ ಆಪರ್ಚುನಿಟಿ ನಂಗೆ ಬಂತು. ಸೊ ಇಲ್ಲಿ ಇವತ್ತಿಗೆ 6 ವರ್ಷ, ಇದು 6ನೇ ವರ್ಷ ಈಗ. ಇದೆಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಹಾಕಿದ್ದೀರಾ? ಮಂಗಳೂರು, ಆಲ್ಮೋಸ್ಟ್ ನಾನು ಮಂಗಳೂರು ಡಿಗ್ರಿ ಸ್ಟಡಿ ಮಾಡ್ತಾ ಇರುವಾಗ ಅಲ್ಲಿ ಮಂಗಳೂರಲ್ಲಿ ಬೇರೆ ಬೇರೆ ಟೀಮ್ ಉಂಟು. ಸೊ ಬೇರೆ ಬೇರೆ ಟೀಮ್ ಅಲ್ಲಿ ತುಂಬಾ ಟೀಮ್ ಅಲ್ಲಿ ನಾನು ವರ್ಕ್ ಮಾಡಿದ್ದೇನೆ ದಸರಾ ಟೈಮ್ ಅಲ್ಲಿ. ಓಕೆ. ಇದೊಂದು ಸೀಸನ್ ಅಲ್ಲಿ ಬರುವಂತದ್ದು. ಹಾಗೆ ದಸರಾದಲ್ಲಿ ದಸರಾ ಟೈಮ್, ದಸರಾ ಮತ್ತೆ
ಕೃಷ್ಣ ಜನ್ಮಾಷ್ಟಮಿ ಆ ಟೈಮಿಗೆ ಮಾತ್ರ ಸೀಸನ್ ಆ ಟೈಮ್. ಓಕೆ, ನೀವು ಕಲರ್ ಎಲ್ಲ ಹೇಗೆ ಯೂಸ್ ಮಾಡ್ತೀರಿ ಅಂತ? ಇಲ್ಲಿ ಆಕ್ಚುಲಿ ಆಯಿಲ್ ಬೇಸ್ ಇವರು ಯೂಸ್ ಮಾಡೋದು. ಮಂಗಳೂರಲ್ಲಿ ಆದ್ರೆ ಹೆಚ್ಚಾಗಿ ವಾಟರ್ ಬೇಸ್ ಯೂಸ್ ಮಾಡ್ತಾರೆ. ಆಯಿಲ್ ಬೇಸ್ ಸ್ವಲ್ಪ ಕಷ್ಟ, ಅಂದ್ರೆ ತುಂಬಾ ಟೈಮ್ ಇರೋದಕ್ಕೋಸ್ಕರ ಅವರು ಅಂದ್ರೆ 9 ದಿನ ನವರಾತ್ರಿ ಇರ್ತದಲ್ಲ, ಸೊ ಆ ಟೈಮಿಗೋಸ್ಕರ ಅವರು ಲಾಂಗ್ ಪೀರಿಯಡ್ ನಿಲ್ಬೇಕು ಅಂತ ಗೋಸ್ಕರ ಆಯಿಲ್ ಬೇಸ್ ಯೂಸ್ ಮಾಡ್ತಾರೆ. ಸೊ ಆಯಿಲ್ ಬೇಸ್ ಸ್ವಲ್ಪ ವಾಟರ್ ಬೇಸ್ಗಿಂತ ಸ್ವಲ್ಪ ಟಫ್, ಅಂದ್ರೆ ಅವರಿಗೆ ಸ್ವಲ್ಪ ಅಂದ್ರೆ ಮೈಗೆ ಉರಿಯುವುದು ಆತರ ಸ್ವಲ್ಪ ಕಷ್ಟ, ಮತ್ತೆ ಡ್ರೈ ಆಗೋದು ಸ್ವಲ್ಪ ಲೇಟ್. ಓಕೆ, ನಿಮಗೆ ಒಂದು ಪೇಂಟ್ ಮಾಡ್ಲಿಕ್ಕೆ ಆಯಿಲ್ ಬೇಸ್ ಅಲ್ಲಿ ಒಬ್ಬರನ್ನ ಪೇಂಟ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತೀರಿ? ಅಂದ್ರೆ ಸ್ಪೀಡ್ ಮಾಡ್ಲಿಕ್ಕೆ ಏನು ಇದಿಲ್ಲ, ಬಟ್ ಅದೇ ಹೇಳಿದಲ್ಲ ಡ್ರೈ ಆಗೋದು ತುಂಬಾ ಲೇಟ್. ಸೊ ಅದಕ್ಕೆ ನಾವು ಟೈಮ್ ಕೊಡ್ಲೇಬೇಕು. ಈಗ ಒಂದು ಬೇಸ್ ಕೊಟ್ಟ ಮೇಲೆ ಅವರಿಗೆ ಒಂದು ಡ್ರೈ ಆಗೋ ಆ ಟೈಮ್, ಈಗ ಮಳೆ ಬರ್ತಾ ಇದ್ರೆ ಡ್ರೈ ಆಗೋದು ಲೇಟ್, ಬಿಸಿಲಿದ್ರೆ ತುಂಬಾ ಬಿಸಿಲಿದ್ರು ಅದು ಕ್ರಾಕ್ ಬೀಳೋ ಚಾನ್ಸ್ ಇರ್ತದೆ. ಸೊ ಹಾಗಾಗಿ ಎಷ್ಟು ಟೈಮ್ ಸಾಕಾಗ್ತದೆ ಅಂದ್ರೆ ಕ್ಯಾಲ್ಕುಲೇಟ್ ಮಾಡಿ ನಿಖರವಾಗಿ ಹೇಳಲಿಕ್ಕೆ ಆಗಲ್ಲ. ಅಂದ್ರೆ ಒನ್ ಡೇ ಬೇಕು, ಆಲ್ಮೋಸ್ಟ್ ಒನ್ ಡೇ ಬೇಕು, ಅಂದ್ರೆ ಆ ಡ್ರೈ ಆಗೋ ಟೈಮ್ ಬೇಕು. ಈಗ ನಮ್ಮೊಂದಿಗೆ ಹುಲಿ ವೇಷಧಾರಿ ಇದ್ದಾರೆ. ಅವರ ಪರಿಚಯ ಹಾಗೆ ಅವರ ಜರ್ನಿಯ ಬಗ್ಗೆ ತಿಳ್ಕೊಂಡ್ ಬರೋಣ ಬನ್ನಿ. ಸರ್, ಇದೀಗ ದೃಷ್ಟಿ ಮಾಧ್ಯಮ ಚಾನಲ್ ದ ಕಡೆ ಹಿಡಿದು ಸ್ವಾಗತ ಅನ್ಪನೊಂದಿಲ್ಲ. ಇನ್ನ ಪುದರ್ ಪರಿಚಯ ಮಂತ್ ಕೊರೋಡು ಎನ್ನ ಪುದಾರು ನೌಜಾಡಿ ಕಿಟ್ಟು. ಓಕೆ, ಎನ್ನ ಅಮ್ಮೆರು ಕೊರಗು ಅಪ್ಪ ಮಾಣಿಗ ಏನು ದುಂಪುದ ಬಿಟ್ಟು ಈ ದೇವಸ್ಥಾನಕ್ಕೂ ಕೇರ್ಪಡ ಮಹಿಷಾಮೂರ್ತಿ ದೇವಸ್ಥಾನಕ್ಕೂ ಬಂದಾಗ ಹೊಲಬಾಸೋಡು ಬರುವಂತಿತ್ತೆ ಸಾದಿಜ್ಜಿ ಕಾಡು ಬಲ್ಲೆಟಿ ಎಂಚನು ಅಮ್ಮಂತ ಬರುವಂತು ಈ ಕ್ಷೇತ್ರಡು ಉಂಟು ಇದ್ದಾನೆ ತನಕ ಕಡಬ ಕೇವಲ ಗುರು ಸುಂದರಿ ಪಿಲಿ ಸುಂದರಿ ಎನ್ನ ಗುರು 45 ವರ್ಷಕ್ಕೂ ದುಂಬು ಮಲ್ತೊಂದಿತ್ತೇರು. ಆ ಪೊರ್ತುಡು ಈ ಕ್ಷೇತ್ರವು ಬಂದಾಗ ಒಂದು ಪುರ್ತುಡು ಎಡಮಂಗಲ ಪಂಚಲಿಂಗೇಶ್ವರ ದೇವಸ್ಥಾನ ತಿಕ್ಕದು ಬಂಡೇರು ಒಂದಿದ್ರು ತಪ್ಪಿಲಿ ಕೇರ್ಪಡ ಈ ಆವಡು ಬಂಡೇರು. ಆ ಪಂಪಳ ಬರ್ತು ಕಾಣಕ ಏನಾದ್ರು ಆವ ಅನ್ಕೊಂಡೆ ಅಪ್ಪೆ ಮಹಿಷ ಮದ್ದು ನನ್ ಕೊಂಚ ಶಕ್ತಿ ಬರೆಯರು ಈ ಕ್ಷೇತ್ರಡು ಪಿಲಿಯಾದ ಎನ್ನ ಆನಾತ್ ಇನ್ನಿತ್ತ ದಿನ ವಿಶೇಷದ ದಿನ. ಈ ವಿಶೇಷ ದಿನಟ್ಟು ನವರಾತ್ರಿ ಮಾಲಯ ಅಮಾವಾಸ್ಯೆ ಏನು ಶುರು ಮಾಡ್ತದ್ದು ಒಂಜಿ 35 ವರ್ಷ ಅಂದು 35 ವರ್ಷಡು ಒಂಜಿ 3 ವರ್ಷ ಸೇವೆ ಮಾಡ್ತದ್ದು ಅಯ್ನು ಉಂಟದನಗ ಈ ಎನ್ನ ಸಂಘಟಕರು ಮುಲ್ಪ ಕೂಡು ಕಟ್ಟು ಈ ಗ್ರಾಮ ತಗಲು ಎಡಮಂಗಲ ಗ್ರಾಮ ತಗಲು ಪೂರ ಪಂಡೇರು ಕಿಟ್ಟು ಈ ಉಂಟ ಹೊಡ್ಚಿ ಇಲ್ಲಿ ನಾಡಪ್ಪಲ ಒಂದು ಅಪ್ಪೆಡೆ ಬತ್ತದು ಪಂಡೆ ರೇಷನ್ ಮಲ್ಪ ಇತ್ತ ನಿರಂತರ ಅದು 30 ವರ್ಷ ಹೊಡೆದಿಂಚಿ ಈ ನವರಾತ್ರಿ ಮಾಲಯ ಅಮಾವಾಸ್ಯೆ ದಾನಿ ಪಿಲಿತ ರೂಪಡು ನಮ್ಮ ಆರ್ಟಿಸ್ಟ್ ಎನ್ನ ಫಸ್ಟ್ ದ ಪಿಲಿವೇಶ ಎನ್ನ ಶರೀರಗೂ ಬರ ಏನಾರು ನೇಮ ಕಟ್ನಾರು ಮುದರಾಜಲ ಆಲಾಜೆ ಶುರು ಮಾಡ್ತೇರು. ಆರು ಶುರು ಮಾಡ್ತದ್ದು ಅನ್ನಕ ಆರೋಗ್ಯ ನಾನು ಆ ಪೂಜಿಲು ಬಂಡೇರು. ಮಧು ಆರ್ಟ್ಸ್ ಬೆಲ್ಲಾರ 6 ಬತ್ತೇರು 6 ಬತ್ತದ ಒಂದು 10 ವರ್ಷ 6 ಕೆಲಸ ಮಾಡ್ತೇರು. ಅಲಂಗಾರ ಗಂಗಾಧರ್ ಆರ್ಟಿಸ್ಟ್ ಬತ್ತೇರು 6 ಒಂದು 10 ವರ್ಷ 6 ಮಾಡ್ತೇರು. ಇತ್ತ ದೀಕ್ಷಿತ್ ರೈ ಪೊಯ್ಯತ್ತೂರು ಎನ್ನ ಶರೀರಕ್ಕೂ ಈ ಪೈಂಟನು ಎನ್ನ ಪಿಲಿತ ರೂಪಡೆ పోతూ ಮಲ್ಪನಂಚಿನ ಸೇವೆನ ಆರು ಮಲ್ತೊಂತುಳ್ಳೇರು. ಎಂಕ ಕಡಬ ತಾಲೂಕು ಪುತ್ತೂರು ತಾಲೂಕು ಸುಳ್ಯ ತಾಲೂಕು 3 ಗ್ರಾಮಗಳು ಒಂದು 10 ಇಲ್ಲಿಗೆಲ್ಲ ಹೋಗೊಂದು ಉಳ್ಳ ಎಲ್ಲೆತ ದಿನ ಮುಲ್ಪ ರಡ್ಡೆನ ಪೂಜೆ ತಾನಿ ಸ್ಟಾರ್ಟ್ ಮಾಂತ ದಿಗಿಟ್ಲ ಮುಲ್ಪ ಮೈಸ ಮರ್ದಿನ ನೆಡ್ತಾರ ಅಮಾವಾಸ್ಯೆ ಗದಿಗೆಟ್ ಕುಳ್ಳು ಪೇರು ಬಾಕಿ ದೇವಿ ದೇವಸ್ಥಾನ ಪೂರ ಪಾಡ್ಯ ತಾನಿ ಅಮಾವಾಸ್ಯೆ ಕರಿಪುಡು ಪಾಡ್ಯೋಡು ಗದಿಗೆ ಕುಳ್ಳು ಪೇರು ಎಲ್ಲೆತ ದಿನ ಎಂಕಲ್ ನಾವು ಚಿಲ್ಲೆ ತಾಲೂಕು ಮರ್ಕಂಜ ಗ್ರಾಮಡು ಚಾಮುಂಡೇಶ್ವರಿ ಕಾಳಭೈರವ ಮಂದಿರಗೂ ಒಂಜಿ 5 ವರ್ಷ ಅಂಡ್ ಹೋಗ್ನು ಅಲ್ಲೂ ಮಸ್ತ್ ಎಂಕ್ಲೆಗ್ ಸಾಕರ ಗುರ್ಪೇರು ಅಲ್ಪ ಹೆಚ್ಚಿನ ಅನ್ನದಾನ ಅತ್ತು ಚಾತ ವ್ಯವಸ್ಥೆ ಪೂರಾ ವ್ಯವಸ್ಥೆ ಮಲ್ತೊಂತುಳ್ಳೇರು. ಏನು ಶುರು ಮಲ್ಪಂಚಿನ ಹೊರ್ತುಡು ವೆಂಕಟರಮಣ್ಣಗೌಡ ನಾವರು ಶ್ರೀಮತಿ ಗುಣವತಿ ನಾವರು ಅವ್ರನ್ನ ಜೋಕ್ಲು ಪೂರ ಸೇರ್ತು ಒಂಜಿ 10 ವರ್ಷ ಮಲ್ಪ ಉಂಟು ನಂಚಿನ ವ್ಯವಸ್ಥೆ ಎಂಕ್ಲೆಗ್ ಆ ಪುರ್ತುಡು ಇಜ್ಜಾಂಡು
ಆರ್ನ ಇಲ್ಲಾಲು ಒಂಜಿ 10 ವರ್ಷೋಡು ಒಂಜಿ ಎಂಕ್ಲೆ ರೂಮದ ವ್ಯವಸ್ಥೆ ಬುಲ್ಪದ ಚಾವತೆ ವ್ಯವಸ್ಥೆ ಪೂರಾ ಮಲ್ತು ರೆಡಿ ಮಲ್ತು ಕೊರಂತು ಎನ್ನ ಅಪ್ಪನ ಸ್ಥಾನಡು ಆರು ಗುಣಾವತಿ ಬಲ್ ನಾವುರ್ತಾರು ಇನ್ನು ಮುಟ್ಲ ಎಂಕ್ಲೇನು ಹಿಟ್ಟುನ ಬಿಲಿ ಈ ಎಡಮಂಗ್ಲ ಗ್ರಾಮ ಕಲ್ಮಡ್ಕ ಗ್ರಾಮ ಮುರುಳ 50 ಗ್ರಾಮ ಈ ಎಡಮಂಗ್ಲ ಗ್ರಾಮಡೆ ಎಂಕ್ಲ ಏತೇತ ಸುತ್ತು ಮಲ್ತೊಂದು ಪೋವಂತು ಇಪ್ಪ ಒಂದು ಪೊರ್ತುಡು ಎಂಕ್ಲೆ ಪೋಪುನಂಚಿನ ವ್ಯವಸ್ಥೆ ಇಜ್ಜಿ ಗ್ಯಾಸ್ ಲೈಟ್ ತುಂಬಂತು 14 ಗಂಟೆ 2 ಗಂಟೆ ರಾತ್ರಿ ಕೊಡಂಗೆ ಜಗದೀಶರು ಎಂಕ್ಲೇನು ಪೂರ ಅಲ್ಲೇ ಫೀಲ್ಡ್ ಮಲ್ಪಂತಿತ್ತೇರು ಆಯ್ದ ಬುಕ್ಕ ಇಂಚನೆ ಇಂದು ಆತು ಈ ಜೀರ್ಣೋದ್ಧಾರ ಬಾರಿ ಪೊರ್ಲು ಅಪ್ಪೆನ ಮುಲ್ಪ ದೇವಸ್ಥಾನ ಉಂಟು ತುಂಬದ ಪೊರ್ತುಡು ಮುಲ್ಪ 4 ಗಂಟೆ ರಾತ್ರಿಗೆ ಪೂಜೆ ಮಹಾಪೂಜೆ ಆವಂತಿತ್ತು ಮಹಾಪೂಜೆ ತನಕ ಬಜ್ಜಿಲು ತಿಂದು ಪೂರ ಭಕ್ತಾದಿಲಿ ಪೋವಂತಿತ್ತೇರು ಇತ್ತ ಅಂಚತ್ತು ಇತ್ತ ಒಂಜಿ ಕೆಲವೇ ಒಂಜಿ 20 ವರ್ಷದ ಬುಕ್ಕ ಅನ್ನದಾನ ಅನ್ಪಡ ಮುಲ್ಪ ನಡಪೆರ ಶುರುವಾಂಡು ಐಕ್ ಊರು ತಾಗಲು ಪೂರ ಸೇರಿತು ಮುಲ್ಪ ಒಂಜಿ ಅನ್ನದಾನ ನಿತ್ಯ 10 ದಿನದ ಜಾತ್ರೆನು ನಡಪಡಗ ಅನ್ನದಾನ ಮುಲ್ಪ ಬಳಸು ಬಂದಿತ್ತು ಪೂರಾ ಗ್ರಾಮಸ್ಥರು ಪರ ಊರು ತಾಗಲು ಪೂರಾ ಈಡಗಿ ಈ ಕ್ಷೇತ್ರ ಸೇರಂತು ಬಾರಿ ಪ್ರೀತಿಕೊಳ್ಳುತ್ತಿಲ್ಲ ಐತಲ ವಿಶೇಷ ಅದು ಎಲ್ಲ ಕೇರ್ ಪದಾರ್ಥ ಪಿಲಿ ಬೋಪುನ ಆ ಕೇರ್ ಪದಾರ್ಥ ಪಿಲಿಗೋಸ್ಕರ ರಾತ್ರಿ 12 ಗಂಟೆ ಮುಟ್ಲ ಬಾಕಿಲು ಬರ್ದಿರು ಬಟ್ಟುನ ಶಬ್ದಕ್ಕೂ ಆ ಕೇರ್ ಪದಾರ್ಥ ಪಿಲಿ ಬತ್ತುಂಡು ಬಾರಿ ಗೌರವ ಕೊರುತು ಬಾರಿ ಒಂದು ಪ್ರೀತಿ ಎಂಕಲ ಸಾಕಾರ ಎಂಕಲ ಕೊರುಂತು ಅಗ್ಲೇಗ್ಲ ಅಂಚನೆ ಎಂಕಲ ಗೌರವ ಕೊರುಂತು ಎಂಕಲ ಮುಲ್ಪಾರ್ತು ಅಪ್ಪ ವೈಷಮರ್ದಿನ ಪ್ರಸಾದನು ಪ್ರತಿ ಇಲ್ಲಿಗ್ಲ ಅಲ್ಲ ಆ ಇಲ್ಲಿಗ್ಲು ಏರು ಇಜ್ಜರ್ಲಿತ್ತಿಲ್ಲ ಮುಲ್ಪಾರು ಫ್ರಂಟ್ ಐನ ಕಾಗದಲ್ಲ ಆ ಅಪ್ಪನ ಪ್ರಸಾದಲ್ಲ ಆ ಬಾಗಿಲ್ದು ದೀರ್ತು ಎಂಕಲ ಪೊರ್ಲುಟು ಬರ್ಪ ಅವೇ ಅಗ್ಲು ಕೊರ್ಪುಣಂಚಿನ ದಾನನು ನನ್ನ ತಾನಿ ಇಂದೇ ಕ್ಷೇತ್ರ ಎತ್ತಾತು ನಿಗ್ಲು ಕೂಡ ಬರ್ತಾರೆ ಎಂಕ್ಲ ಇಜ್ಜಾಂಡು ಎಂಕ್ಲ ಕೊರ್ಪ ಅವನಂದು ಈ ಸಾನ್ನಿಧ್ಯಗೂ ಎತ್ತವಂತುಳ್ಳೇರು ಎಲ್ಲದ ದಿನ ಎಂಕ್ಲ ಅವೇ ಮರಕಂಜ ಒಂಜಿ 7 ಗಂಟೆ ಎತ್ತಿ ಅಂತ ಒಂಜಿ 11 ಗಂಟೆ ಅಲ್ಪ ಚಾಮುಂಡೇಶ್ವರಿ ಕಲಭೈರವನ ಕ್ಷೇತ್ರಡು ನಡತ್ತು ತಿಪ್ಪುನ ಪುರ್ತುಡು ಎಂಕಲ ಅಲ್ಪ ಆ ಮಹಾಪೂಜೆ ಆತು ಅಲ್ಪ ಅನ್ನದಾನ ಬಾರಿ ಪೊರ್ಲುಟು ಕೊರ್ಪೇರು ಬಾರಿ ಪೊರ್ಲುಟು ಎಂಕಲ ಇದೇ ಕ್ಷೇತ್ರಕ್ಕೆ ಎತ್ತುವ ನಾನಾ ತುಂಬಲ ಎಂಕು ಏತು ಸಮಯ ತೀರುಂಡು ಆತ ಸಮಯ ಈ ಸೇವೆನು ಎಲ್ಲ ಒಟ್ಟುಗಿತ್ತಿನಂಚಿನ ಎಲ್ಲ ಏನರ್ಥ ಹಿರಿ ಹಾಕ್ಲು ಏನರ್ಥ ಕಿರಿ ಹಾಕ್ಲು ಏನರ್ಥ ಕಣ್ಣೆದುರು ಬಿಟ್ಟುನ ಜೋಕುಳ್ಳ ಇಲ್ಲಿ ಎನ್ನೊಟ್ಟಿಗೂ ಬಾರಿ ಗೌರವ ಕುರಿತು ಬರುವುದಿಲ್ಲೇರಿ ಆಕ್ಚುಲಿ ನಮ್ಮ ಎಲ್ಲರೂ ಎಡಮಂಗ್ಲ 100 ಗ್ರಾಮ ಇಟ್ಟು ಪಿಲಿ ಸುಳ್ಯ ತಾಲೂಕುಡು ಪುತ್ತೂರು ತಾಲೂಕುಡು ಕಡಬ ತಾಲೂಕುಡು ಪಿಲಿಗಿಟ್ಟು ಐ ಕೇರ್ ಪಡದೆ ದಕ್ಕು ಬಂಡ್ಲ ಎಂಕ್ ನವರಾತ್ರಿದವೇ ಗೌರವ ಏತು ಕೊಡ್ಲ ಈ ನಮ್ಮ ಜವಣರು ಒಂದು ಫಸ್ಟ್ ಒಂದು 50 ಜನ ಉಳ್ಳೇರು ಎಲ್ಲ ಪಿಲಿವೇಶದ ತಂಡದ ಬರ್ಪನಾಗಿ ಇತ್ತ ಪೂರ ದೂರ ಉಳ್ಳೇರು ಅಲ್ಲ ಇನ್ನಿವತ್ತು ಎಲ್ಲೆಲ್ಲ ಆಗ್ಲಿ ಬೆಂಗಳೂರು ಬೊಂಬಾಯಿ ಮೈಸೂರು ಹೋಲಿತ್ತಿರಲ್ಲ ಈ ಕ್ಷೇತ್ರಗೂ ಎಲ್ಲ ಒಟ್ಟಿಗೂ ಸೇರಿ ಯಾರಾಡತ್ತು ಇದಕ್ಕೆ ಈ ಕ್ಷೇತ್ರವು ಬರ್ಬೇಕು 10 ದಿನ ಒಂದಿ ಮುಲ್ಪ ಈ ಕೇರ್ಪಾಡದಪ್ಪ ಮೈಸೂರು ಮರ್ದಿನ ಜಾತ್ರೆ ಬಂಟ ಬಾರಿ ಮಲ್ಲ ಒಂಜಿ ವಿಶೇಷ ನಂಚಿನ ಜಾತ್ರೆ ಮುಲ್ಪ ದುಂಬು ಶುದ್ಧ ಮೂಳಾಯಿ ಬಾಕಿಲ್ದಪ್ಪ ಇತ್ತರು ಇತ್ತ ಈ ಪಡ್ಡಾಯಿ ಬಾಕಿಲ್ದಾತು ಹುಳ್ಳು ನಂಚಿನ ಪೊರ್ತುಡು ಎದುರು ಆರೋಗ್ಯ ತೋಜಂತುಳ್ಳೇರು ಪೆರುವಾಜ ಜಲದುರ್ಗದೇವಿ ಇಂಚಿನ ಆರ್ನ ಬಳತ ಬಾಗೋಟು ಮುಲ್ಪ ಹೊಸತ್ತು ನಿರ್ಮಾಣ ಮಾಡ್ತೇವೆ ದೇವರ ಮೇಪುನ ದೇವರ ಜಲಕದ ಕಿರೆ ಅಂಚನೆ ಕಟ್ಟೆ ಬನ ನಾಗಬನ ಎದುರಿಟ್ಟು ಆರ್ನ ಬಳತ ಬಾಗೋಟು ಉಂಟು ಇಂಚಿ ಎಡತ ಮೇಯ್ಕು ಪಂಡ ನಿಂತಿ ಕಲ್ಲುಡು ಒಣದುರ್ಗ ದೇವಿನ ಕ್ಷೇತ್ರ ಎಂಕ್ಲೆಗೆ ತಿಕ್ಕೊಂಡು ಎಂಕ್ಲೆ ಓಳೆ ಓಲೆ ಪೋಂಡ್ಲ ದೈವಸ್ಥಾನ ದೇವರನ ಕ್ಷೇತ್ರಕ್ಕೂ ಪೋತು ಅಲ್ಲೊಂಜಿ ಅಡ್ಡ ಬೂರ್ತು ಅಗಲ್ಟ ಆಶೀರ್ವಾದ ತಂತು ಆರು ಉತ್ಪತ್ತ ಗಂಧ ಪ್ರಸಾದನೆ ಕಲ ಸ್ವೀಕಾರ ಮಲ್ತಂತು ಎನ್ನೊಟ್ಟು ಬರ್ಪುಣಂಚಿನ ಕೆಲವು ತಂಡದ ಜನಕ್ಕಳು ಉಳ್ಳೇರು ಬಾರಿ ಒಂಜಿ ಗೌರವ ಕೊರುತು ಆ ಕಿಟ್ಟಿನ ಬಿಲ್ ಓಳೆ ಬೈಲ್ಡೆ ಪೋನಾಗ ಕೇರ್ಪಡದ ಬಿಲಿ ಬರ್ಪುಣಿಗೆ ಆಗ್ಲಿಗೆ ತಿಂಡಿ ಆವಡು ಚಾಯ್ ಆವಡು ಉಣಸ ಆವಡು ವಿಶೇಷ ಆತು ಏನು ಎಲ್ಲೇ ಪುನಃ ಪುರ್ತುಡು ಬಿಲಿಸುಂದರ ಗೌಡ್ರು 45 ವರ್ಷಗೂ ವೇಷ ಮಲ್ತಂತ ಇಪ್ಪನಾಗ ನಂಚನೆ ನೂದಾಡಿರು ಬಾಬಾ ಪೂಜಾರ್ಲು ಆರ್ನ ಧರ್ಮಾವತಿ ಏದಾವತಿ ಬಾಬು ಪೂಜಾರ್ಲು ಆರ್ನ ವರ್ಷಂ ಪ್ರತಿ ಎಂಕಲ್ನ ಲಾಸ್ಟ್ ದ ಎನ್ನ ಬೈಲಿಡೆ ಪೋಪಡಂಚಿನ ಒಂಜಿ ಇಂದು ಮಲ್ತಂತುಲ್ಲ ಮಧ್ಯಂತ ಒಂಜಿ ಅನ್ನದಾನ ಆನಿದ ಪೊರ್ತುಡು 10 ಜನಕ್ಕೂ ಕೊಡ್ತೇವೆ ಇನ್ನು 100 ಜನಕ್ಕೂ ಒಡಸು ಅಲ್ಲಿ ನೂಜಾಡ್ತ ಬಾಬು ಪೂಜಾರ್ಲ ಆರ್ನ ಧರ್ಮವತ್ನಿ ಏದಾವತಿಲ
ಎಡ್ಡ ರೀತಿನ ಕಲೆಗೆ ಕೊರಂತುಳ್ಳೇರು ಇಡೀ ಓಲೆ ಮೂಲೆ ಪೋಲೆ ಪಲ್ಲ ಒಂಜಿ ಪೊರ್ತುಡು ಮುಲ್ಪ ಏನಂಜಿ ಎಡ್ಡೆ ಜನ್ನತ್ತು ಪಂಡ ಈ ವೇಷ ಪಾಡ್ನವೆಜ್ಜಿ ವೇಷ ಪಾಡ ಅಂದಿಪ್ಪನಕ ಏನೊಂಜಿ ದುಶ್ಚಾಟ ಇತ್ತು ಬೀದಿ ಬೀದಿ ಬೂರ್ನ ಗಡಂಗದ ಬಾಕಿಲು ಓಲುಂಡು ಐನು ತೂಪುನ ಆ ಐನು ತೂಪುನ ಅಂಚಿನ ಒಂಜಿ ಶಕ್ತಿ ಏನಡೈತುಂಡು ಅನ್ನ ಈ ಕೇರ್ಪಾಡದ ಅಪ್ಪ ಮೈಷ ಮರ್ದಿನಿ ಎಂಕೊಂಜಿ ಒಂದು ಮಲ್ತೇರು ಐದು ಬಿಡು ದುಶ್ಚಾಟ ಬಿಡು ಎನ್ನ ಸೇವೆನ ಮಲ್ಪು ಈ ಒಂಜಿ ವ್ಯಕ್ತಿ ಅಪ್ಪ ನಾನು 1000 ಜನ ಲೆಪ್ಪುನಂಚಿನ ಶಕ್ತಿ ಏನು ಕೊರ್ಪಲಿಕ್ ನಾನು ಬಂದರೆ ಏನು ಅಲ್ಲಿ ಬುಡಿಯ 24 ವರ್ಷ ಅಂದು ಒವೇ ಒಂಜಿ ಸೇವೆ ಮಲ್ತರ್ಲ ಆ ದುಶ್ಚಾಟ ಏನು ಗಡಂಗಲ ಬಾಕಿಲು ಒಂಚಿ ಬ್ರಾಂಡಿತ ಕುಪ್ಪಿ ಅಂಚ ಪಂಡದು ಏನು ತೂವಂತರಂಚಿನ ಒಂಜಿ ವ್ಯಕ್ತಿ ಇತ್ತ ಮುಲ್ಪ ಕೇರ್ಪಡಾಟು ಬಾರಿ ಒಂಜಿ ಗೌರವ ಕೊರಂತುಳ್ಳೇರು ಅವು ಏರ್ನ ಎಲ್ಲ ಕಟಾಕ್ಷತ್ತು ಆ ಅಪ್ಪೆನ ಕಟಾಕ್ಷ ಆ ಮಿತ್ತುಡು ಆ ಅಪ್ಪೆನ ಪಿರೋದ ಮೀಟು ಅಪ್ಪೆ ರಕ್ತೇಶ್ವರಿ ಅಂಗ್ಯಾ ಬಂದಿರ್ಲಿ ಪೂರ ಉಳ್ಳೇರು ಆಗ್ಲೇನು ಪೂರ ದಿನನಿತ್ಯ ಏನು ಮುಲ್ಪ ಎನ್ನ ಗ್ರಾಮಗಳು ಬಿಡುದು ಪರ ಉರುಟು ಗೊತ್ತು ಉಳ್ಳೆ ಮದು ಮಾತು ಅಲ್ಪಾವತ್ತು ಮರ್ಕಂಜ ಗ್ರಾಮಡು ಇಲ್ಲು ಪೂರ ಮಲ್ತದು ಒಂಜಿ 22 ವರ್ಷ ಅಂದು ಈ ನವರಾತ್ರಿದ ಪೊರ್ತುಗು ಏನ್ ಅಲ್ಪ ಅಂತಿದ್ದಿ ಏನು ಎನ್ನ ಊರಿಗೆ ಬರ್ಪೆ ಅಪ್ಪನ ಕ್ಷೇತ್ರೋಡು ಬರ್ತದು ಆ ಎನ್ನ ಅಪ್ಪನ ಒಂಜಿ ಸೇವೆನ ಮಲ್ಪೋಡು ನಂದು ಕೊಂಡ ಬಾರಿ ಒಂಜಿ ಗೌರವ ಕೊರ್ಪುನ ಎನ್ನ ಅಪ್ಪನ ಸ್ಥಾನ ಹೊಡಿತು ನಂಚಿನಾರು ಗುಣವತಿ ಎರಗಿತ್ತೆ ಪೇಂಟ್ ಮಾತ ಪಾಡೊಂದುಲ್ಲೆರು ಸೊ ಒಂದು 8 ದಿನ ಮುಟ್ಟ ಇಪ್ಪುಂಡು ಈ ಪೇಂಟ್ ಸರಿ ಇನಿ ಪಾಡಂಡ ಎಲ್ಲಂಜಿ ಬರ್ಪುಳ ಒಂಜನ ತಾರೀಕು ಮುಟ್ಟ ಎನ್ನ ಸರಿ ರೊಟ್ಟು ಎನ್ನ ಏಕಡ ಕಲಸ ನೀರು ಮೀನ ಬುಕ್ಕ ಏನು ಮೀಪುನ ಎಲ್ಲ ಅಂಜಿ ದೇವರು ಗದ್ದಿಗೆಡ್ದು ಜಾಪುನಾಲಿ ಏನು ಆರು ಜಪ್ಪೇರು ಏನು ಮುಲ್ಪ ಆರ್ನ ಸಾನಿಧ್ಯೋಟು ಆರ್ನ ದೆಟ್ಟು ಒಂಜಿ ಸ್ಟೆಪ್ ಪಾರ್ತು ಏನು ದೆಪ್ಪೆ ಇನ್ನಿತ್ತ ದಿನಟು ಎನ್ನ ಸರಿ ರೋಗು ಪೈಂಟ್ ಬರುಂಡು ಏನು ಜಪ್ಪುನ ಬಿದ್ರೆ ಇಜ್ಜಿ ಎಂಕ್ ಎಲ್ಲ ಬಲ್ಪ ಮುಟ್ಲ ಸೊ ನಡತ ಇರೆ ಚೇವುದ ಮುಂಡಿದ ಇರೇಟ್ನು ಉದ್ದವು ಪಾರ್ತು ಎಲ್ಲೆರ್ತ ಬುಕ್ಕ ಐಟು ಜಪ್ಪುನ ದೇವರನ ಸಾನಿಧ್ಯೋಟು ಪೂರ ಜನ ಪೂರ ಪೋಯ್ನ ಬುಕ್ಕ ದೇವರನ ಎದುರುಟು ಎಲ್ಲ 10 ದಿನ ಮುಟ್ಲ ಎಲ್ಲ ಒಂದೇ ಕೆಲಸ ಈ ಮುಂಡಿದ ಇರೆ ಪಾರ್ತು ಅಲ್ಪ ಜತ್ತವನ್ನು ಎಲ್ಲ 6 ಗಂಟೆಗೆ ಲಕ್ಕುನ ಮೋನೆಗೊಂಜಿ ನೀರು ಬಣ್ಣ ದೇವಸ್ಥಾನಗೊಂಜಿ ಸುತ್ತು ಬರ್ಪುನ ಅಡ್ಡ ಬರ್ನ ಪ್ರಸಾದ ತೊನ್ನ ಅರ್ಚಕರ್ನಗಲ್ ಮುಲ್ಪ ಒಂಜಿ ಚಾದ ವ್ಯವಸ್ಥೆ ಮತ್ತು ಕೊರ್ಪೇರು ಇದಾರ್ನ ವರ್ಷದ ಬುಕ್ಕ ಈ ಕಾರ್ಯ ಈ ಕಾರ್ಯನ ಏನು ಮಲ್ತಂತ ಒಂಜಿ 30 ವರ್ಷ ತೂಕ ನಿರಂತರ ಮಲ್ತಂತ ನಿರಂತರ ಈ ಕ್ಷೇತ್ರ ಮಲ್ತಂತುಲ್ಲೆ ಪೈಂಟ್ ಬಾರ್ದಿರೇಗ ಕಿರ್ಮುನ ತುರಿಕೆ ಅಂತ ಬಂತಾರೆ ಸೂ ಬರ್ಪುನ ತಳಾರ ಎಲ್ಲ ಬಲ್ಪು ಮುಟ್ಲ ಸೂ ಬರ್ಪುನ ಕಿರ್ಮುನ ಬುಕ್ಕ ಗೊತ್ತಾಬುಜಿ ಬುಕ್ಕ ಎಲ್ಲ ಸ್ಟೆಪ್ ಬಾರ್ದು ಮುಲ್ಪಾರ್ದು ವಿಧಾನ ನಡೆದ ಬುಕ್ಕ ಗೊತ್ತಾಗ್ತದೆ 10 ದಿನ ಏನು ಬಾರಿ ಆರಾಮ ಎಲ್ಲ ಒಂತ ಕಷ್ಟ ಆಯ್ಕೊಂಡು ಬಯ್ಯನಗ ಕಷ್ಟ ಹಾಕೊಂಡು ಬುಕ್ಕ 10 ದಿನ ಏನು ಎಂಚ ಪೋಪೆ ಏನು ಓಲೆ ಪೋಪೆ ಏನ್ ಗೊತ್ತೀವಿ ಅಪ್ಪ ಮೈಸೂರು ಬರ್ತೀವಿ ಒಟ್ಟು ಉಳ್ಳೇರು ಚೆನ್ನ ಅವೊಂಜಿ ಧೈರ್ಯ ಎಂಕ್ ಆ ನಂಬಿಕರು ನಂಬಿಕೆ ಏನೋ ಎತ್ತಲ್ಲ ಎಂಚಿರ ಮಲ್ಪುಲ್ಲ ಈರೇ ಬಿಡ್ ನಾವು ಇತ್ತೆ ಪಿಲಿವೇಶ ಪಾಡ್ನಕ್ಲು ವ್ರತ ಟಿಪ್ಪೊಡು ಬಂತು ನೆನಕೆ ಅಂದೆ ಸೊ ಇರು ಎಂಚ ವ್ರತ ಮನ್ಪರು ನಾವು ಪೂರ ತಿಂದೊಂದಿಪ್ಪೆ ಅದು ಮಾಂಸ ಪೂರ ತಿಂದೊಂದಿಪ್ಪೆ ಮುಲ್ಪ ಈ ಕ್ಷೇತ್ರ ಬತ್ತದು ಅರ್ಚಕೇರು ದೇವರನ್ನ ಕೆರೆಟ್ ಮೀತು ಬತ್ತದು ಅರ್ಚಕೇರು ಕಲಸ ಎಲ್ಲ ಸರಿ ರೋಗ ಮೈಪೇರು ಆಯ್ತು ಬುಕ್ಕ ಎಲ್ಲಂಜಿ ವಿಜಯದಶಮಿಗೆ ಮುಟ್ಟ ವ್ರತ ಎತ್ತದು ಮರ್ಕಂಜಾಗ ಪೋತು ಒಂಜಿ ವಾರದ ಕೆಲಸ ಮಲ್ತದ ಅನ್ನಗ ಶುರುವಾಂಡು ಶುರುವಾತು ಡಾಕ್ಟರ್ ಟೆಸ್ಟ್ ಮಲ್ಪನ ಬಂಡೇರು ಶುಗರ್ ಹೈಯೆಸ್ಟ್ ಮಿತಿ ಮೀರ್ತಂದು ಆಯ್ತು ಟೆಸ್ಟ್ ಮಲ್ತೇರು ಮರ್ದು ಕೊರಿಯರು ಮರ್ದು ಕೊರ್ನಾಗ ಏನು ಅಲ್ಪಾರ್ತಿ ಮನಸ್ಸು ಕೈ ಮುಗಿದು ನೆನೆತ್ತೊಂಡೆ ಶುಗರ್ ಬಂದ್ಬಿಡೋ ಇಂಚಿನ ಒಂದು ಎಲ್ಲ ಸರಿ ಹೆಂಗ್ ಗೊತ್ತಿದ್ದ ಅಪ್ಪ ಕೇರ್ಪಡ ಮೈಸ ಮರ್ದಿ ಏನಾಯ್ತು ಈರುಳ್ಳಾರು ಈರಿನ ಸೇವೆನ ನಾನಾ ದುಮ್ಮು ಮಲ್ಪುಂಟ ಆ ಕಾಯಿಲೆ BP ಶುಗರ್ ಬಂದ್ಬಿಡೋ ಎಲ್ಲ ಸರಿ ರೋಟು ಇಪ್ಪರ ಬಲ್ಲಿ ಮುರಾನಿ ಆದಿತ್ಯಾರ ತನಿಪತ್ತು ಟೆಸ್ಟ್ ಮಲ್ಪನ ಕರೆಕ್ಟ್ ಉಲ್ಲ ಸರಿ ಉಲ್ಲ ಒಳ್ಳೇದು ಅಪ್ಪಗ ಅಪ್ಪನ ಸೇವೆನ ಏನು ಮಲ್ಪೋಡು ಅಪ್ಪನ ಸೇವೆನ ಮಲ್ಪಲ ನಿಕ್ ಏತು ಸಮಯ ತೀರಿಂಡು ಆತು ಸಮಯ ಸೇವೆ ನಾನು ಏತು ಸಮಯ ಕೊರ್ಪೇರು ಏತು ಸಮಯ ನಡಪ ಬೇರು ಪಂಪಣ ಚೆನ್ನಾಗಿ ಇಟ್ಟಿಜ್ಜಿ ಅವು ಪೂರ ಆರೇ ಬಿಡ್ನು
ಈತು ಬರ್ತು ನಿಕ್ಲ ಪಿಲಿವೇಶದ ಬಗ್ಗೆ ಮಾಹಿತಿ ಕೊರ್ನೇಕ ನಿಕ್ಲೆಗ ಸೊಲ್ಮೇಲೆ ನನ್ನ ಸಂದಾಯ್ತ ಅಂತಂತಲೇ ನನ್ನ ದುಂಬುಗ್ಲರಿಗೆ ಎಡ್ಡೆಡ್ಡೆ ಅವಕಾಶ ತಿಕ್ಕಡೊಂದು ವೀಕ್ಷಕರೇ ನಮ್ ಜೊತೆ ಇವಾಗ ಕೇರ್ಪಡೆ ದೇವಸ್ಥಾನಕ್ಕೆ ಬಂದಿರುವಂತಹ ಭಕ್ತಾಭಿಮಾನಿಗಳಿದ್ದಾರೆ. ಇವ್ರ ಜೊತೆ ಇಲ್ಲಿ ಹಾಕಿರುವಂತಹ ಹುಲಿವೇಷದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡು ಬರೋಣ ಬನ್ನಿ. ಕೇರ್ಪಡೆ ದೇವಸ್ಥಾನದಲ್ಲಿ ಹುಲಿವೇಷವನ್ನ ಹಾಕಿಸ್ತೀರಾ, ಹೇಗೆ ನಿಮ್ಮ ಮನೆಗೆ ವೆಲ್ಕಮ್ ಅಂದ್ರೆ ಸ್ವಾಗತವನ್ನ ಮಾಡ್ತೀರಾ ಅಂತ? ನಾವು ಹುಲಿವೇಷವನ್ನು ಅವನು ಚಿಕ್ಕ 2.5 ವರ್ಷದಿಂದ ನಮ್ಮ ಮನೆಗೆ ಬಂದಿದ್ದಾನೆ. ಹಾಗೆ ಕೊರಗು ಮತ್ತು ಮಾಣಿಕ ಅವರ ಮಗ ಅವರು ಸಹ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಗೆ 2 ವರ್ಷದಿಂದ ನಮ್ಮ ಮನೆಯಲ್ಲೇ ಇದ್ದು ಜೋಕರ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಆಮೇಲೆ ಹುಲಿವೇಷ ಮಾಡ್ಲಿಕ್ಕೆ ಮಾಡಿದ. ಅಂದ್ರೆ ಒಂದು 10 ವರ್ಷ ನಮ್ಮ ಮನೆಯಲ್ಲೇ ಇದ್ದ ಹುಲಿವೇಷ ಹಾಕಿ. ಮತ್ತೆ ಇಲ್ಲಿ ಊಟ ಆಯ್ತು, ಊಟ ಆದ ಮೇಲೆ ಇಲ್ಲಿ ದೇವಸ್ಥಾನದಲ್ಲಿ ನಿಲ್ಲೋದು. ಹೇಗೆ ಎಲ್ಲ ಬೆಂಬಲ ಸಿಗ್ತದ ಊರಿನಲ್ಲಿ ಎಲ್ಲ? ಊರಿನಲ್ಲೆಲ್ಲ ಬೆಂಬಲ ಸಿಗ್ತದೆ. ಮೇಡಮ್, ಹುಲಿವೇಷದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಮನೆಗೆ ಬರುವಾಗ ಹೇಗೆ ಅನುಭವ ಆಗ್ತದೆ ನಿಮಗೆ? ನಮ್ಮ ಮನೆಗೆ ಬಂದ್ರೆ ಮಕ್ಕಳಿಗೆಲ್ಲ ತುಂಬಾ ಖುಷಿ. ಮತ್ತೆ ನಮ್ಮ ಮನೆಗೆ ದೇವಿ ಬಂದ ಅನುಭವ ಆಗ್ತದೆ. ನವರಾತ್ರಿಯ ಸಂದರ್ಭದಲ್ಲಿ 10 ದಿನಗಳ ಕಾಲ ಹುಲಿವೇಷಧಾರಿಗಳೊಂದಿಗೆ ಸಾಗುವಂತಹ ಇಷ್ಟು ಮಂದಿಯನ್ನ ನಾವು ಇವಾಗ ಮಾತನಾಡಿಸ್ಕೊಂಡು ಬರೋಣ ಬನ್ನಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ದೀಪಕ್ ಅಂತ. ಓಕೆ, ನೀವು ಹುಲಿವೇಷಧಾರಿಗಳೊಟ್ಟಿಗೆ ಹೋಗ್ತೀರಾ? ಹೌದೌದು, ನಾವಂದ್ರೆ ದೇವಸ್ಥಾನದ ಪರವಾಗಿ ಹುಲಿವೇಷದ ಜೊತೆ ಹೋಗುದು. ಹಾಗೆ ಹೇಗಿರ್ತದೆ ಅನುಭವ? ಅನುಭವ ಅಂದ್ರೆ ಬೆಳಿಗ್ಗೆ ಬಿಸಿಲಲ್ಲಿ ನಡೆಯೋದಲ್ಲ, ತುಂಬಾ ಕಷ್ಟ ಇರ್ತದೆ. ಎಷ್ಟು ಸ್ಟಾರ್ಟ್ ಮಾಡ್ತೀರಿ? ಸಾಧಾರಣ ಒಂದು 8-8:30 ದೇವಸ್ಥಾನದಿಂದ ಹೊರಡ್ತೇವೆ. ರಾತ್ರಿ 9-9:30 ತನಕ ತಿರುಗಾಟ ಮಾಡ್ತೇವೆ. ಮತ್ತೆ ಅದೊಂದು ಖುಷಿಯಲ್ಲಿ ನೋವು ಏನು ಗೊತ್ತಾಗೋದಿಲ್ಲ. ಅದೊಂದು ದೇವಸ್ಥಾನದ ಸೇವೆ ಅಂತೇಳಿ ನಾವು ಹೋಗುದಷ್ಟೇ. ಕಾಲೆಲ್ಲ ನಡೆದು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಡೀತಾನೆ ಇರುದು, ಅಂದ್ರೆ ವೆಹಿಕಲ್ ಅಲ್ಲಿ ಹೋಗುವಾಗಿಲ್ಲ. ಹೇಗಾಗ್ತದೆ ಕಾಲೆಲ್ಲ ನೋವು? ಫಸ್ಟ್ ದಿನ ಮರುದಿನ ಎಲ್ಲ ಸ್ವಲ್ಪ ನೋವು ಜಾಸ್ತಿ ಇರ್ತದೆ. ಮತ್ತೆ ಅದೊಂದು ಖುಷಿಯಲ್ಲಿ ಆ ನೋವು ಮರ್ತಾ ಇರ್ತದೆ. ಟೀಮ್ ವೈಸ್ ಹೋಗುದ್ರಿಂದ ಅಷ್ಟು ಗೊತ್ತಾಗೋದಿಲ್ಲ, ಅದೊಂದು ಖುಷಿಯಲ್ಲಿ ಇರ್ತದೆ ಅಷ್ಟೇ. ಹಲವಾರು ಮನೆಗಳಿಗೆ ಭೇಟಿ ನೀಡ್ತೀರಿ, ಹೇಗೆ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ ಅಂತ? ನಮ್ಮನ್ನ ಟ್ರೀಟ್ ಮಾಡೋದು ಅಂತ ಹೇಳಿದ್ರೆ ನಮ್ಮನೆ ಕಾಯ್ತಾ ಇರ್ತಾರೆ. ಕೇರ್ಪಡೆ ಬೀಳಿ ಅಂತ ಹೇಳುವಂತ ಒಂದು ದೊಡ್ಡ ಹೆಸರು ಇದೆ. ಅದೊಂದು ದೇವಸ್ಥಾನದ ಒಂದು ಗೌರವ ಕೂಡ ಇದೆ. ಹಾಗೆ ಬರದಿದ್ರೆ ಅದನ್ನು ಕೇಳುವವರಿದ್ದಾರೆ. ಈಗಲಂಚಿದ 50 ಜನ, ಆ ರೀತಿಯ ಒಂದು ಗೌರವ ಇದೆ. ಸಂಭಾವನೆ ಎಲ್ಲ ಹೇಗಿರ್ತದೆ ಅಂತ? ಅಂದ್ರೆ ಸಂಭಾವನೆ ಇರ್ತದೆ, ಬಟ್ ನೀವು ಅದನ್ನ ಪರ್ಸನಲ್ ಆಗಿ ಯೂಸ್ ಮಾಡ್ಕೊಳ್ತೀರಾ ಅಥವಾ ದೇವಸ್ಥಾನಕ್ಕೆ ಕೊಡುದು ಅಥವಾ ಏನಾದ್ರು ಇನ್ಯಾವ್ದು ಕಾರ್ಯವನ್ನ ಮಾಡುವಂತದ್ದು ಆ ದುಡ್ಡಿನಲ್ಲಿ, ಹಾಗೆ ಏನಾದ್ರು ಮಾಡ್ತೀರಾ ಅಂತ? ಅದೇ, ಆ ದುಡ್ಡನ್ನು ನಾವು ದೇವಸ್ಥಾನಕ್ಕೆ ಕೊಡುದು. ಆದ್ರೆ ಅದನ್ನೊಂದು ಯಾವ್ದೋ ಒಂದು ಉದ್ದೇಶಕ್ಕೆ ವಿನಿಯೋಗ ಮಾಡುವಾಗೆ ಕೊಡ್ತೇವೆ. ಈಗ ಕಳೆದ ವರ್ಷ ಕೆರೆ ನಿರ್ಮಾಣ ಆಗ್ತಿತ್ತು, ಅದರ ಉದ್ದೇಶಕ್ಕೆ ಕೊಟ್ಟೆವು. ಅದಕ್ಕಿಂತ ಮುಂಚೆ ಹಾಲ್ನ ಕಾರ್ಯ ಆಗ್ತಾ ಇತ್ತು, ಅದಕ್ಕೆ ಕೊಟ್ಟೆವು. ಆ ರೀತಿ ಯಾವ್ದಾರು ಒಂದು ಉದ್ದೇಶ ಇಟ್ಟುಕೊಂಡು ಇಲ್ಲಿಯ ಸವಾರ್ನಾಗ ಸಂಪದವ್ರನ್ನ ಜೋಕರ್ನಾಗ್ಲಿ ಒಟ್ಟುನಾಗ್ಲಿ ನಮ್ಮಂಚ ಪೋಪತ್ತ ತಾಳದೆ ತೊಂಜರು ಅಗ್ಲಂಗಿ ಲಾಸ್ಟ್ 10 ದಿನ ತಂಜಿ ಸಾಲು ಅಂತಂಜಿ ಗೌರವ ನಾತಿ ಏರ್ಲ ತೊಂಜರು ದುಡ್ಡು. ಸರ್, ತಮ್ಮ ಹೆಸರು? ರಂಜಿತ್ ಅನ್ನೋ ಅಂತ. ಓಕೆ, ನೀವು ಎಷ್ಟು ವರ್ಷಗಳಿಂದ ಹೋಗ್ತಾ ಇದ್ದೀರಾ ವೇಷಧಾರಿಗಳೊಂದಿಗೆ? ನಾನು ಮೊದಲು ಎಲ್ಲ ನಾನು ಜೋಕರ್ ಎಲ್ಲ ಆಗ್ತಿದ್ದೆ. ಈಗ ಒಂದು 10 ವರ್ಷ ಇವರೊಟ್ಟಿಗೆ ನಮ್ಮದೊಂದು ಸೇವೆ ಇರ್ಲಿ ಅಂತ ದೇವರ ಒಂದು ಸೇವೆ ಮಾಡುವಂತ ಇವರೊಟ್ಟಿಗೆ ಹೋಗ್ತಿದ್ದೇವೆ. ಹಾಗೆ ಇನ್ನಷ್ಟು ಯುವಕರು ಇದರ ನಮ್ಮೊಟ್ಟಿಗೆ ಬರ್ಬೇಕು ಅಂತ ನಾವು ಹೇಳುದು. ನೀವು ಮುಂಚೆ ಹೋಗ್ತಿದ್ದದಕ್ಕೂ ಈಗ ಹೋಗುವುದಕ್ಕೂ ವ್ಯತ್ಯಾಸ ಏನಾದ್ರೂ ಇದೆಯಾ? ಅಂದ್ರೆ ಮೆಮೊರೀಸ್ ಎಲ್ಲ ಒಂದ್ ಸ್ವಲ್ಪ ಚೇಂಜ್ ಆದ್ದು ಏನಾದ್ರೂ ಇದೆಯಾ? ಮೊದಲು ತುಂಬಾ ಕಷ್ಟ ಇತ್ತು, ಯಾಕಂದ್ರೆ ಮೊದಲೆಲ್ಲ ಗ್ಯಾಸ್ ಅಂಡ್ ಒಂದು ಇತ್ತು, ಅದನ್ನೆಲ್ಲ ಹೊತ್ತಿಸಿಕೊಂಡು ಅದಕ್ಕೆ ಒಬ್ರು ಇಂತ ಗ್ಯಾಸ್ ಅಂಡ್ ಇಟ್ಕೊಳ್ಕೆ ಒಬ್ರು ಬೇಕಿತ್ತು. ಹಾಗಾಗಿ ಮತ್ತೆ ತೆಂಗಿನಕಾಯಿ, ಸೌತೆ ಅದೆಲ್ಲ ಕೊಡ್ತಿದ್ರು, ತರಕಾರಿ ಎಲ್ಲ. ಅದಕ್ಕೆ ಇನ್ನೊಬ್ಬ ವ್ಯಕ್ತಿ ಅದನ್ನೇ ಇಟ್ಕೊಳ್ಳಿಕ್ಕೆ ಒಬ್ಬ ಬೇಕಿತ್ತು. ಈಗಂದ್ರೆ ಎಲ್ಲ ಈ ಹಸಿರು ಕಾಣಿಕೆ ಇರುವ ಕಾರಣ ಎಲ್ಲ ಈ ತೆಂಗಿನಕಾಯಿ ಮತ್ತೆ ಇದ ತರಕಾರಿ ಎಲ್ಲ ಕೊಡುದನ್ನು ಎಲ್ಲ ಪಿಕಪ್ ಅಲ್ಲಿ ಹಾಕೊಂಡು ಬರ್ತಾರೆ. ಮತ್ತೆ ಈಗೆಲ್ಲ ಲೈಟ್ ನ ವ್ಯವಸ್ಥೆ ಇದೆಯಲ್ಲ ಮನೆಯಲ್ಲಿ, ಹಾಗಾಗಿ ಈಗ ಗ್ಯಾಸ್ ಲೈಟ್ ಅಂತ ಬೇಡ. ಇಲ್ಲಿಗೆ ಬರುವಂತಹ ಸಂಭಾವನೆ ಅಂದ್ರೆ ಹುಲಿವೇಷದಿಂದ ಬರುವಂತಹ ಸಂಭಾವನೆ ಟೋಟಲ್ ಆಗಿ ಒಂದು ಅಂದಾಜು ಎಷ್ಟು ಆಗಿರ್ಬೋದು ಅಂತ? ಅಂದಾಜು ಅಂದ್ರೆ ನಮಗೆ ಈ ಮಳೆ ಬಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ, ಅಂದ್ರೆ ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಪೈಂಟ್ ಎಲ್ಲ ಹೋಗ್ತದೆ. ಹಾಗಾಗಿ ನಾವು ಮಳೆ ನಿಂತ ನಂತರ ಹೋಗ್ಬೇಕಷ್ಟೇ. ಹಾಗಾಗಿ ನಮಗೆ ಒಂದು ಕನಿಷ್ಠ ಅಂದ್ರೆ ಒಂದು 75 ಹಾಗೆಲ್ಲ ಆಗ್ತದೆ. ಮಳೆ ಬರ್ಲಿಲ್ಲ ಆದ್ರೆ ಒಂದು 2 ದಾಟಬಹುದು ಅಂತ ನಮ್ಮ ಒಂದು ಅಂದಾಜು.